ಹ್ಯಾಪಿ ಭಾರತ್, ಹ್ಯಾಪಿ ವರಲ್ಡ್, ರಿಚ್ ಭಾರತ್, ರಿಚ್ ವರಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಈ ವರ್ಷ ಅಂದರೆ ಹೊಸ ವರ್ಷ ಬರ್ತಾ ಇದೆ. ಇನ್ನೇನು 5 ದಿನ ಇದೆ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ 25ನೇ ತಾರೀಕು. ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, 8ನೇ ತಾರೀಕು ಹುಟ್ಟಿದವರು ಅಥವಾ 17ನೇ ತಾರೀಕು ಹುಟ್ಟಿದವರು, 26ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನು ನಾವು 8 ಬಾರ್ನ್ ಪೀಪಲ್ ಅಂತೀವಿ. ಈ 8ನೇ ತಾರೀಕು ಹುಟ್ಟಿದವರಿಗೆ ಈ ವರ್ಷ ಅಂದರೆ ಹೊಸ ವರ್ಷ 2026 ಹೇಗಿರುತ್ತೆ ಈ ವರ್ಷ ಅಂದರೆ ತುಂಬ 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 ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀನಿ. ಏನು ಮೇಡಮ್ ಹೀಗೆ ಹೇಳ್ತಿದ್ರೆ? ಹೌದು, ಯಾಕೆಂದರೆ 2026ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು 2 + 2 4 + 6 ಇಸ್ ಅಗೇನ್ 10. ಸೊ 1 ಅಂತ ಬರುತ್ತೆ. ಈ ವರ್ಷ ನಾವು ಸೂರ್ಯನ ವರ್ಷ ಅಂತ ಹೇಳ್ತೀವಿ. ಈ ಸೂರ್ಯನಿಗೆ 1ಗೂ 8ಗೂ ಶನಿಗೂ ಆಗೋದಿಲ್ಲ. ಸೂರ್ಯನ ಮಗನೇ ಶನಿ ಆದರೂ ಅವರಿಗೆ ತುಂಬ ವೈರತ್ವ, ಎನಿಮಿಶಿಪ್, ತುಂಬ ಕಷ್ಟಗಳನ್ನ ಅನುಭವಿಸ್ತೀರಾ. 8ನೇ ತಾರೀಕು ಹುಟ್ಟಿದವ್ರಿಗೆ ತುಂಬ ಹುಷಾರಾಗಿರಿ. ಹೆಲ್ತ್ ವೈಸು ತುಂಬ ಕೇರ್ಫುಲ್ಲಾಗಿ ನೋಡಿ. ಆದಷ್ಟು ನೀವು ಮೃತ್ಯುಂಜಯನ ಜಪ ಇರುತ್ತಲ್ಲ, ಚಾಂಟಿಂಗ್, ಸೊ ಆ ಮಂತ್ರನ ಹೇಳ್ಕೊಳ್ಳಿ. ಆದಷ್ಟು ನೀವು ಶನಿ ದೇವರಿಗೆ ಇದು ಕೊಡ್ತೀರಲ್ಲ, ಆಯಿಲ್ ಕೊಡ್ತೀರಾ ಅಥವಾ ದೀಪಗಳು ಹಚ್ಚಬೇಕು, ಆ ಥರ ನಾನು ಹೇಳೋದಿಲ್ಲ. ಆದಷ್ಟು ಮೆಡಿಟೇಷನ್ ಮಾಡಿ ಮತ್ತು ದಾನ ಮಾಡಿ. ಎಸ್ಪೆಷಲಿ ಲೇಬರ್ಸ್ಗೆ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ ಕೆಲಸದವರು, ಸೊ ಆ ಕೆಲಸದವ್ರಿಗೆ ನಿಮ್ಮ ಕೈಲಾದ ಒಂದು ಸಹಾಯ ಅವ್ರಿಗೆ ಮಾಡಿ, ಗಿಫ್ಟ್ ರೂಪದಲ್ಲಿ ಏನಾದರೂ ಕೊಡಿ. ಅವ್ರನ್ನ ನೀವು ಸಂತೋಷ ಪಡಿಸಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಆ ಶನಿದೇವರು ನಿಮಗೆ ಬ್ಲೆಸ್ಸಿಂಗ್ಸ್ ಅನ್ನೋದು ಕೊಡ್ತಾರೆ. ಈ ಮೇಯ್ನ್ಲಿ ದಾನ ಧರ್ಮಗಳನ್ನ ಈ ವರ್ಷ ಮಾಡಿ. ಆದಷ್ಟು ಏನಾದರೂ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ, ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವರ್ಷ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಏನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ವರ್ಷ ಚೆನ್ನಾಗಿರೋದಿಲ್ಲ. ಸೂರ್ಯನಿಗೂ ಶನಿಗೂ ಆಗೋದೇ ಇಲ್ಲ. ಸೊ ನಿಮ್ಗೆ ಏನು ಮಾಡೋದು ಸಕ್ಸಸ್ ಅಂತ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ನಂಬರ್ ಮಾತ್ರ 8ನೇ ತಾರೀಕು ಅವ್ರು ಮಾತ್ರ, ನಾನು ಟೋಟಲಿ 1ಇಂದ 9ವರೆಗೂ ಹೇಳ್ತಾ ಇದ್ದೀನಿ ಅಲ್ಲ, ಎಲ್ಲರಿಗೂ ಚೆನ್ನಾಗಿರುತ್ತೆ. ಆದರೆ ಬರೀ 8ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು ಆ್ಯಂಡ್ 26ನೇ ತಾರೀಕು ಅಂದರೆ 8ನೇ ತಾರೀಕು ಯಾರನ್ನ ಕೌಂಟ್ ಮಾಡಿದ್ರೆ ನಾವು 8 ಬಾರ್ನ್ ಪೀಪಲ್ ಅಂತೀವೋ, ಆ 8ನೇ ತಾರೀಕು ಹುಟ್ಟಿದವರು ಈ ವರ್ಷ ನೀವು ಸೈಲೆಂಟಾಗಿದ್ಬೇಡಿ. ಆದಷ್ಟು ದಾನ ಧರ್ಮಗಳು ಮಾಡಿ. ಕಷ್ಟಗಳು ಖಂಡಿತ ಬಂದೇ ಬರುತ್ತೆ. ಅದನ್ನೆಲ್ಲ ಸ್ವಲ್ಪ ಟಾಲರೇಟ್ ಮಾಡಿಕೊಂಡು ಪೇಷನ್ಸ್ ಆಗಿರಿ. ಮೇಯ್ನ್ಲಿ ನಾನು ಹೇಳೋದು ಪೇಷನ್ಸ್ ಆಗಿರಿ. ಏನೇ ಬಂದರೂ ಸ್ಮೈಲ್ ಇರಲಿ ನಿಮ್ಮ ಫೇಸಲ್ಲಿ. ಸ್ಮೈಲ್ ಮಾಡಿಕೊಂಡು ಒಂದು ವರ್ಷ ಸ್ವಲ್ಪ ಪ್ರಾಬ್ಲಮ್ಮಲ್ಲೇ ಇರುತ್ತೆ. ಏನು ಸಕ್ಸಸ್ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹೆಲ್ತ್ ತುಂಬ ಅಪ್ಸೆಟ್ ಆಗ್ತೀರಾ. ಆ ಹೆಲ್ತ್ಗೆ ನಾನು ಹೇಳಿದ್ನಲ್ಲ, ಮೃತ್ಯುಂಜಯ ಮಂತ್ರನ ಮಾಡಿಕೊಂಡು ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಹೋಗೋವಾಗೂ ಸಹ ನೀವು ಕೇರ್ಫುಲ್ಲಾಗಿರಿ. ಡ್ರೈವಿಂಗಲ್ಲಿ ಎಲ್ಲದರಲ್ಲೂ ಎಲ್ಲ ವಿಷಯಗಳಲ್ಲೂ ಈ ವರ್ಷ ನೀವು ಕೇರ್ಫುಲ್ಲಾಗಿ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.